ಎಲ್ಲರಿಗೂ ನಮಸ್ಕಾರ. ಕೆ ಫುಡ್ ಯೂಟ್ಯೂಬ್ನ ಹೊಸ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಹೇಂದ್ರ. ಸೊ ಗೈಸ್, ಇವತ್ತು ಇದು ಮನೆಯಲ್ಲಿ ಮಕ್ಕನ ಅಂತ ತಂದಿದ್ದಾರೆ. ಸೊ ನೋಡ್ಬೋದು, ಇದು ಈ ಥರ ಮಕ್ಕನ ಅಂತ ಹೇಳ್ತಾರೆ. ಇದು ಎದಕ್ಕಂದರೆ ಜಾಸ್ತಿ ಚಾಕ್ಲೇಟ್ ಸ್ಪ್ರೆಡ್ ಎಲ್ಲ ಮಾಡ್ತಾರಲ್ಲ, ಇದು ನ್ಯೂಟೆಲ್ಲಾಗೆ ನ್ಯೂಟೆಲ್ಲಾಗಿ ಯೂಸ್ ಮಾಡ್ತಾರೆ ಇದು. ಸೊ ಇವತ್ತು ಇದನ್ನ ಇಟ್ಕೊಂಡು ಒಂದು ಡಿಶ್ ಮಾಡ್ತಾ ಇದ್ದೀನಿ. ಐದು ಐಟಮ್ ಏನಂದರೆ, ಒಂದು ಮಕ್ಕನ, ಇನ್ನೊಂದು ಮನೆಯಲ್ಲೇ ದೇಸಿ ಮಾಡಿರುವ ತುಪ್ಪ. ಸೊ ತುಪ್ಪ ನೋಡ್ಬೋದು ಇದೆ ಯಾವ ಥರ ಇದೆ ಅಂತ. ಸೊ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಗಟ್ಟಿಯಾಗಿದೆ, ಸೂಪರಾಗಿದೆ. ಸೊ ಆಮೇಲೆ ಇನ್ನೊಂದು ಬೆಲ್ಲ. ಸೊ ಬೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಏಲಕ್ಕಿ 4-5 ಏಲಕ್ಕಿ ಸರಿ ಕುಟ್ಟಿ ಯೂಸ್ ಮಾಡ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಸಸ್ಮೆ ಸೀಡ್ಸ್ ಅಂದರೆ ಇದು ಬಿಳಿ ಎಳ್ಳು, ಈಗ ಕನ್ನಡದಲ್ಲಿ ಹೇಳಿದ್ರೆ ಬಿಳಿ ಎಳ್ಳು. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೇವೆ ಇವತ್ತು. ಸೊ ಇದು 5 ಐಟಮ್ ಯೂಸ್ ಮಾಡಿ ಒಳ್ಳೆ ಏನೋ ಒಂದು ಐಟಮ್ ಮಾಡ್ತಾ ಇದ್ದೇವೆ ಡಿಶ್ಶು. ಸೊ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು. ಸೊ ನೋಡ್ತಾ ಇರಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಈಗ ಮಕ್ಕನ ಹಾಕ್ತಾ ಇದ್ದಾರೆ. ಹಾಕಿದ್ರೆ ಹುರ್ಕೋಬೇಕಾಗುತ್ತೆ. ಸೊ ಇದು ಇಂಗ್ಲೀಷಲ್ಲಿ ಇದು ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ ಇದು. ಸೊ ಒಂದು 2 ನಿಮಿಷ ಹುರ್ಕೋಬೇಕು. ಇದು ಹುರ್ಕೊಂಡು ಸೈಡಲ್ಲಿ ತೆಗಿಬೇಕು. ಈಗ ದೊಡ್ಡದೊಂದು ಕಡಾಯಿ ತೊಗೊಂಡಿದ್ದಾರೆ. ಕಡಾಯಿಯಲ್ಲಿ ಈಗ ಬೆಲ್ಲ ಹಾಕ್ತಾ ಇದ್ದಾರೆ. ಸೊ 1 ಕಪ್ಪಷ್ಟು ಬೆಲ್ಲ ಹಾಕಿದ್ದಾರೆ. ಈಗ ಬೆಲ್ಲ ಹಾಕಿ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದಾರೆ. ಸೊ ನೋಡ್ಬೋದು ತುಪ್ಪ ಎಷ್ಟು ಫ್ರೆಶ್ ಆಗಿದೆ ಅಂತ. ಸೊ ಈಗ ತುಪ್ಪ ಮತ್ತು ಬೆಲ್ಲ ಕರಗುವ ಹಾಗೆ ಇದು ಮಾಡಬೇಕು. ಸೊ ಇದು ಕರಗ್ತಾ ಇದೆ. ಸೊ ಉಂಡೆ ಬೆಲ್ಲ ಹಾಗೂ ತುಪ್ಪವನ್ನು ಹಾಕಿ ಕರಗಿಸ್ತಾ ಇದ್ದಾರೆ. ಸೊ ಇದು ಎಲ್ಲ ಉಂಡೆಗೆಲ್ಲ ಯೂಸ್ ಮಾಡ್ತಾರೆ ಇದು ಬೆಲ್ಲ. ಉಂಡೆ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ಸೊ ನೋಡ್ಬೋದು ಈಗ ಕ್ಯಾರಮೆಲ್ ಟೈಪ್ ಸ್ಟ್ರಕ್ಚರ್ ಬಂದಿದೆ ಈಗ. ಸೊ ಈಗ ನೋಡ್ಬೋದು ಎಷ್ಟು ಕರಗಿದೆ. ಈಗ ಇದು ಟೆಸ್ಟ್ ಮಾಡಲಿಕ್ಕೆ ಅದಕ್ಕೆ ನೀರು ಇದು ಕನ್ಸಿಸ್ಟೆನ್ಸಿ ಚೆಕ್ ಮಾಡಲಿಕ್ಕೆ ಸ್ವಲ್ಪ ನೀರನ್ನು ತೊಗೊಂಡಿರ್ಬೇಕು. ಟೋಟಲ್ ಎಷ್ಟು ನಿಮಿಷ ಈಗ ಹಿಂಗೆ ಕರಗಿಸ್ಬೇಕು? ಈಗ ಇದು ಒಂದು ಪಾಕ ಬರೋವರೆಗೂ ಕರಗಿಸ್ಬೇಕಿದ್ನ. ಸೊ ನೋಡ್ಬೋದು ಇಲ್ಲೇ ಫುಲ್ ಕರಗಿದೆ ಈಗ. ಜಾಸ್ತಿ ಉರಿ ಇಟ್ಕೊಳ್ಬಾರ್ದು. ಇದನ್ನು ಸಣ್ಣ ಉರಿಯಲ್ಲಿ ಬೆಲ್ಲವನ್ನು ಕರಗಿಸ್ತಾ ಇದ್ದೀವಿ ಈಗ. ಇದು ಒಂದು ಸ್ವಲ್ಪ ಕರಗಿ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಇದು? ಹೌದು, ಜಾಸ್ತಿ ಆಗ್ತದೆ. ಇದು ಈ ಥರ ಪಾಕ ಬರ್ತದೆ. ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಆಗಬೇಕಿದೆ. ಇನ್ನೂ ಆಗಲಿಲ್ಲ ಇನ್ನೂ ಸ್ವಲ್ಪ. ಇದು ಕರಗಿದೆಯಲ್ಲ ಇದು.
ಸೊ ಈಗ ಅಲ್ಲ ಇದು ಕರಗಿದ್ರಲ್ಲ, ಇದನ್ನ ಕೋಲ್ಡ್ ಮಾಡಿದರೆ ಹೇಗೆ ಬರುತ್ತೆ ಅಂದರೆ ತಂಪು ಮಾಡಿದರೆ? ತಂಪು ಮಾಡ್ಬೋದು ಇದನ್ನ. ಒಂಥರ ಬರ್ಫಿ ಟೈಪ್ ಆಗಲ್ವಾ? ಬರ್ಫಿ ಟೈಪ್ ಅಂದರೆ ಇದಕ್ಕೆ ಬೇರೆ ಬೇರೆ ಹಿಟ್ಟೆಲ್ಲ ಹಾಕಬೇಕು, ಇಲ್ಲ ಅಂದರೆ ಮತ್ತೆ ಇದು ಬರ್ಫಿ ಎಲ್ಲ ಮಾಡ್ತಾರಲ್ಲ, ಬರ್ಫಿ ಲಡ್ಡು. ಇದಕ್ಕೆ ನಾವು ಇದು ಶೇಂಗಾ ಹಾಕಿದ್ರೆ ಶೇಂಗಾ ಉಂಡೆ, ಶೇಂಗಾ ಎಲ್ಲ ಚಿಕ್ಕಿ ಶೇಂಗಾ ಉಂಡೆ ಆ ಥರ ಎಲ್ಲ ಮಾಡ್ಬೋದು. ಸೇಮ್ ಸ್ಟೆಪ್, ಇದೇ ಸ್ಟೆಪ್ಪಲ್ಲಿ ಚಿಕ್ಕಿ ಇದು ಶೇಂಗಾದು ಹುರಿದು ಹಾಕಿದರೆ ಇದು ಅದು ನೆಕ್ಸ್ಟ್ ಮಾಡೋದು. ಅದನ್ನು ಓಕೆ, ತೋರಿಸ್ತೀನಿ ನಾನು ಹೀಗೆ ಅಂತ. ತುಂಬ ರುಚಿಯಾಗಿರುತ್ತೆ, ನೋಡ್ಬೋದು ನೀವು ಇಲ್ಲಿ. ಸೊ ಈ ಕನ್ಸಿಸ್ಟೆನ್ಸಿ ಆಗಿದೆ. ಸೊ ಈ ಕನ್ಸಿಸ್ಟೆನ್ಸಿ ಚೆಕ್ ಮಾಡಲಿಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದಾರೆ. ಸೊ ಇದು ನೀರಲ್ಲಿ ಇದು ಹಾಕಿದರೆ ಆಫ್ ಮಾಡಿಬಿಡೋಣ ಇದನ್ನು. ಈಗ ಆಫ್ ಮಾಡಿ, ಈಗ ಈ ಥರ ಆಗಿದೆ, ಇದು ಈಗ ಆಗಿದೆ, ರೆಡಿ ಆಗಿದೆ. ಇದಕ್ಕಿಲ್ಲಿ ಇದನ್ನು ಆಫ್ ಮಾಡಿದ್ದೀನಿ ನಾನು. ಆಫ್ ಮಾಡಿ ಇದಕ್ಕೆ ಸೆಸಮಿ ಸೀಡ್ಸ್, ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ಎಷ್ಟು, ಒಂದು ಬೌಲ್ ಅಷ್ಟಾ? ಒಂದು ಬೌಲಲ್ಲ, 2 ಟೀ ಸ್ಪೂನ್. 2 ಟೀ ಸ್ಪೂನ್ ಅಷ್ಟು ಸೆಸಮಿ ಸೀಡ್ಸ್ ಹಾಕಿದ್ದಾರೆ, ಅಂದರೆ ಬಿಳಿ ಎಲ್ಲ. ಏಲಕ್ಕಿ ಪುಡಿ ಹಾಕು. ಸೊ ಈ 4 ರಿಂದ 5 ಕುಟ್ಟಿದ್ದು ಏಲಕ್ಕಿ ಪೌಡರ್ ಅದನ್ನ ಹಾಕ್ತಾ ಇದ್ದೇವೆ. ಬೇಗ ಹಾಕಿ, ಗಟ್ಟಿ ಆಗುತ್ತಲ್ಲ ಇದು. ಈಗ ಇದು ಹುರಿದಿಟ್ಕೊಂಡಿದ್ದೀವಲ್ಲ ಮಕ್ಕನ ಲೋಟಸ್ ಸೀಡ್ಸ್, ಇದನ್ನು ಹಾಕ್ತಾ ಇದ್ದೀವಿ. ಸೊ ಈ ಲೋಟಸ್ ಸೀಡ್ಸ್ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಒಂದು ರೇಂಜಿಗೆ ಹೇಳ್ಬೋದು ಇದು ಲೋಟಸ್ ಸೀಡ್ಸ್ ಚಿಕ್ಕಿ ಟೈಪ್ ಅಂತ ಇದು. ಸೊ ಈಗ ನೋಡ್ಬೋದು. ಸೊ 2 ಟೀ ಸ್ಪೂನ್ ಅಷ್ಟು ಈಗ ಒಣ ಕೊಬ್ಬರಿ ತುರಿ ಹಾಕಿದ್ದಾರೆ. ಈಗ ನೋಡಿ ಗಟ್ಟಿ ಆಗ್ತಾ ಇದೆ ಇದೆಲ್ಲ. ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಸಣ್ಣ ಮಕ್ಕಳಿಗೆ ಅಂತ ತುಂಬ ಇಷ್ಟ ಅಂತ ಗೊತ್ತಾ? ಹೌದು. ಚಿಕ್ಕಿ ಲಡ್ಡು, ಶೇಂಗಾ ಲಡ್ಡು ಅದೆಲ್ಲ ಮಾಡ್ತೀವಲ್ಲ, ಅದೇ ಟೇಸ್ಟಲ್ಲಿ ಬರುತ್ತೆ. ಸೊ ಮಕ್ಕನ ಉಂಡೆ ಅಂತ ಹೇಳ್ಬೋದಲ್ಲ? ಮಕ್ಕನ ಉಂಡೆ, ಹಾಂ ಹೇಳ್ಬೋದು. ಸೊ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಸೊ ಈಗ ಇದನ್ನು ಇದರಲ್ಲಿ ಸೊ ಈಗ ಒಂದು ಪಾತ್ರೆಯಲ್ಲಿ ತೆಗೆದಿದ್ದಾರೆ ಅಮ್ಮ. ಸೊ ಈಗ ನೋಡ್ಬೋದು ಈ ಟೈಪ್ ಬರುತ್ತೆ ಇದು. ಸೊ ಈಗ ಫುಲ್ ಅಂಟಿದೆ, ಈಗ ತೆಗಿತಾ ಇದ್ದಾರೆ. ಇವಾಗೆಲ್ಲ ಬಿಡಿಸ್ಕೊಂಡು ಬಿಡೋಣ. ತುಂಬ ಬಿಸಿ ಇದೆ. ಹೆಲ್ದಿ ಫುಡ್ ಇದು, ಮತ್ತು ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಡಯಟ್ ಅವ್ರಿಗೆಲ್ಲ ಬೆಸ್ಟ್ ಇದೆ ಅಲ್ವಾ? ಡಯಟ್ ಅಂತಲ್ಲ, ಎಲ್ಲರಿಗೂ ಇಷ್ಟನೇ. ಸೊ ಗೈಸ್, ಮಕ್ನಾ ಚಾಟ್ ಸವಿಯಲು ಸಿದ್ಧವಾಗಿದೆ. ಸೊ ಈಗ ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಸೊ ಒಂದು ಮುರಿದು ಟ್ರೈ ಮಾಡೋಣ. ಮುರ್ಲಿಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಸೊ ಕ್ರಿಸ್ಪಿ ಟೈಪ್ ತುಂಬ ಸೂಪರಾಗಿ ಬಂದಿದೆ. ಸೊ ಹಾಗೆ ಸೆಸಮಿ ಸೀಡ್ಸ್, ಬೆಲ್ಲ ಮತ್ತು ಮಕ್ಕಳ ಫ್ರೈ ಮಾಡಿ ಹಾಕಿದ್ವಲ್ಲ, ಸೂಪರಾಗಿ ಟೇಸ್ಟ್ ಬರ್ತಾಯಿದೆ. ಸೊ ಇದು ನಿಮ್ಮ ಮಕ್ಕಳಿಗೆಲ್ಲ ಕೊಡ್ಬೋದು. ಸೊ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಮತ್ತಷ್ಟು ವೀಡಿಯೋಗಾಗಿ KFood ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಇದನ್ನು ನೀವು ತುಂಬ ಸಮಯವರೆಗೂ ಇಟ್ಕೋಬೋದು ಮನೆಗೆ.
ಸೊ ಮ್ಯಾಕ್ಸಿಮಮ್ ಒನ್ ವೀಕ್ ಅಲ್ಲ, ಸೊ 1-2 ವೀಕ್ಸ್ವರೆಗೂ ಇಟ್ಕೋಬೋದು ಇದು. ಸೊ ಡೈಲಿ ಹಿಂಗೆ ಇನ್ನು ಸ್ನ್ಯಾಕ್ ಟೈಮಲ್ಲಿ ಸೊ ಒಂದು 2-3 ತಿನ್ಬೋದು. ಸೊ ಮತ್ತಷ್ಟು ವಿಡಿಯೋಗಾಗಿ ಕೆ ಫುಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಸೌಂಡ್ ಮಾಡ್ಬೋದು, ಸೊ ಸೌಂಡ್ ನೋಡ್ಬೋದು, ಈ ಟೈಪ್ ಎಲ್ಲ ಬರುತ್ತೆ.